ಕಾವೇರಿ ಕಿಚ್ಚು ಎಷ್ಟರ ಮಟ್ಟಿಗೆ ದಗದಗಿಸ್ತಾ ಇದೆ ಅನ್ನುವಂಥದ್ದು ಗೊತ್ತಾಗಿದೆ. ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಸರ್ವ ಪಕ್ಷಗಳ ಸಭೆಯನ್ನ ಕರೆಯಲಾಗಿತ್ತು. ಆ ಸಭೆ ಈಗ ಬಹುತೇಕವಾಗಿ ಅಂತ್ಯಗೊಂಡಿದೆ. ಬರ್ತಾ ಇದ್ದಾರೆ ಹೊರಗಡೆ ಒಬ್ಬೊಬ್ಬರಾಗಿ ಮಾತನಾಡ್ತಾ ಇದ್ರು. ಇಷ್ಟೊತ್ತು ನಾವು ಗಮನಿಸಿದಾಗ ಬಿಜೆಪಿ ನಾಯಕರು ಬಹಳ ಸ್ಪಷ್ಟವಾಗಿ ಮಾತನಾಡ್ತಾ ಇದ್ರು. ಕೆಲವೊಂದಿಷ್ಟು ಅಭಿಪ್ರಾಯಗಳನ್ನ ಕೂಡ ಕೊಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಿ ಸಲಹಾ ಸಮಿತಿಯನ್ನ ರಚನೆ ಮಾಡಲಾಗುತ್ತೆ. ಆ ಒಂದು ಸಲಹಾ ಸಮಿತಿಯಲ್ಲಿ ಏನೆಲ್ಲ ಅಭಿಪ್ರಾಯಗಳನ್ನ ಸಂಗ್ರಹಿಸುವಂತಹ ಕೆಲಸ ಆಗುತ್ತೆ. ಯಾಕಂತಂದ್ರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಮಸ್ಯೆಗಳು ಬಿಗಡಾಯಿಸುವುದರಲ್ಲಿ ಎರಡು ಮಾತಿಲ್ಲ. ಸೊ ಅದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅಂಡ್ ಈಗಾಗಲೇ ರೈತರು ಎಷ್ಟರ ಮಟ್ಟಿಗೆ ಗೋಳಾಡ್ತಿದ್ದಾರೆ, ಕಷ್ಟವನ್ನು ಅನುಭವಿಸ್ತಿದ್ದಾರೆ, ಅವ್ರಿಗೆ ಏನು ಕಾಂಪನ್ಸೇಷನ್ ಆಗಿ ಕೊಡ್ತೀರಾ? ಯಾಕಂತಂದ್ರೆ ವರ್ಷಾನ್ಗಟ್ಲೆ ಬೆಳೆಯುವಂತಹ ಬೆಳೆಗಳಿಗೆ ಅದನ್ನೇ ನಂಬ್ಕೊಂಡಿರ್ತಾರೆ. ಅಂತದ್ರಲ್ಲಿ ಈಗ ಮಳೆನೂ ಆಗ್ತಾ ಇಲ್ಲ, ಈ ಕಡೆ ಮುಂಗಾರು ಆಗ್ತಾ ಇಲ್ಲ, ಈ ಕಡೆ ಹಿಂಗಾರು ಆಗ್ತಾ ಇಲ್ಲ. ಸೊ ಹಾಗಾಗಿ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಿದ್ದಾರೆ ರೈತರು. ಅವ್ರಿಗೆ ಏನು ಪರಿಹಾರ ಕೊಡ್ತೀರಿ ನೀವು ಅಂತ ಹೇಳಿ ಕೂಡ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಸರ್ಕಾರದ ಮುಂದಿಟ್ಟಿದ್ದಾರೆ. ಅದಕ್ಕೆ ಸರ್ಕಾರ ಯಾವ ರೀತಿ ತೀರ್ಮಾನವನ್ನು ಕೈಗೊಳ್ಳುತ್ತೆ, ಮುಂದಿನ ದಿನಗಳಲ್ಲಿ ರೈತರಿಗೆ ಯಾವ ರೀತಿ ಪರಿಹಾರವನ್ನ ಕಟ್ಟಿಕೊಡುತ್ತೆ ಅನ್ನುವಂಥದ್ದು ಈಗ ಯಕ್ಷ ಪ್ರಶ್ನೆ ಆಗಿದೆ. ಮತ್ತೊಂದು ಕಡೆ ಈಗ ಒಂದು ಸಲಹಾ ಸಮಿತಿಯನ್ನ ರಚನೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹಾಗಾದ್ರೆ ಈಗಾಗಲೇ CWMA ಕೆಲವೊಂದಿಷ್ಟು ಆದೇಶವನ್ನು ಕೊಟ್ಟಿರುವಂಥದ್ದು 15 ದಿನಗಳ ಕಾಲ ನೀರನ್ನು ಹರಿಸಬೇಕು ತಮಿಳುನಾಡಿಗೆ ಅಂತ ಹೇಳ್ಬಿಟ್ಟು ಈಗಾಗಲೇ ಆದೇಶವನ್ನು ಹೊರಡಿಸಿದೆ. ಅದೇ ಪ್ರಕಾರವಾಗಿ ನೀರನ್ನ ಹರಿಸಬೇಕಾಗತ್ತೆ. ಮತ್ತೊಂದು ಕಡೆ ಈಗಾಗಲೇ DMK ಏನಿದೆ ಸುಪ್ರೀಂ ಮೊರೆ ಹೋಗ್ಬಿಟ್ಟಿದೆ. ಅಲ್ಲೂ ಕೂಡ ಮತ್ತೆ ಅವ್ರು ಏನು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದಾರಲ್ಲ, ಅವ್ರು ಏನು ಹೇಳ್ತಾರೆ ಈಗ ಸುಪ್ರೀಂ ಕೋರ್ಟ್ನವರು ಆ ಸಂದರ್ಭದಲ್ಲಿ ಯಾವ ರೀತಿ ನಮ್ಮ ರಾಜ್ಯ ಸರ್ಕಾರದವರು ವಾದವನ್ನ ಹೂಡ್ತಾರೆ, ಅದಕ್ಕೆ ಯಾವ ರೀತಿ ಡಿ.ಕೆ. ಶಿವಕುಮಾರ್ ಸರ್ಕಾರ ಉತ್ತರವನ್ನ ಕೊಡುತ್ತೆ ಅನ್ನುವಂಥದ್ದು ಈಗ ಕೆಲವೊಂದಿಷ್ಟು ಚರ್ಚೆಗಳಾಗಿದ್ದಾವೆ ಒಂದು ಸಭೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ. ಯಾಕಂತಂದ್ರೆ ಮುಂದಿನ ದಿನಗಳಲ್ಲಿ ಮತ್ತೆ ಇದೇ ಸಮಸ್ಯೆಗಳು ಎದುರಾಗಬಹುದು. ಈಗಿರುವಂತಹ ನೀರನ್ನ ನಾವು ಇಟ್ಕೊಳ್ಬಹುದು ಹಾಗಂತ ಹೇಳ್ಬಿಟ್ಟು ಅಲ್ಲಿ ಬಿಡಕ್ ಆಗದೆ ಇರಲ್ಲ. ಯಾಕಂತಂದ್ರೆ ಹೇಳಿ ಕೇಳಿ ಇಷ್ಟು ದಿನಗಳ ಕಾಲ ಕಾವೇರಿ ಎಷ್ಟರ ಮಟ್ಟಿಗೆ ಬರಿದಾಗಿ ಹೋಗ್ಬಿಟ್ಟಿತ್ತು, ಬರಡಾಗ್ಬಿಟ್ಟಿತ್ತು ಅನ್ನುವಂಥದ್ದು ಗೊತ್ತೇ ಇದೆ. ಅಲ್ಲಿರುವಂತಹ ಗ್ರಾಮಸ್ಥರು, ಅಲ್ಲಿರುವಂತಹ ಅಕ್ಕಪಕ್ಕ ಗ್ರಾಮಗಳು, ಪಾಪ ರೈತರು ಎಷ್ಟರ ಮಟ್ಟಿಗೆ ರೊಚ್ಚಿಗೆದ್ದಿದ್ರು. ನಮಗೆ ಕುಡಿಯೋದಕ್ಕೆ ನೀರಿಲ್ಲ ಅಂಥದ್ರಲ್ಲಿ ನೀವು ಹೋಗ್ಬಿಟ್ಟು ತಮಿಳುನಾಡಿಗೆ ನೀರು ಬಿಡ್ತೀವಿ ಅಂತ ಹೇಳ್ತಿದ್ದೀರಲ್ಲ, ನಾವು ಏನು ಕುಡಿಬೇಕು? ಮುಂದಿನ ದಿನಗಳಲ್ಲಿ 1 ತಿಂಗಳು ಆಗ್ಬಿಟ್ರೆ ಬಹಳಷ್ಟು ತೊಂದರೆ ಆಗತ್ತೆ, ಬಹಳಷ್ಟು ಕಷ್ಟ ಆಗತ್ತೆ ಅಂತ ಹೇಳಿ. ರಕ್ಷಣೆಗೆ ನಾನು ಮತ್ತು ನಮ್ಮ ಸರ್ಕಾರ ಎರಡು ಆಗಿದೆ. ಯಾರಿಗೂ ಕೂಡ ಈ ರಾಜ್ಯದ ಯಾವ ತರದ ಅನುಮಾನ ಎಲ್ಲ ಸಂದರ್ಭದಲ್ಲೂ ಕೂಡ ನಮ್ಮ ರಾಜ್ಯದ ಹಿತವನ್ನ ಯಾರಿಗೂ ಕೂಡ ಅನ್ಯಾಯ ಆಗದ ರೀತಿಯಲ್ಲಿ ಆಡಳಿತವನ್ನ ನಮ್ಮ ಸರ್ಕಾರ ಬಂಗಾರಪ್ಪನವ್ರ ಕಾಲದಿಂದ ಹಿಡಿದು ಧರ್ಮಸಿಂಗ್ ಎಲ್ಲ ಕಾಲದಲ್ಲೂ ಕೂಡ, ಸಿದ್ದರಾಮಯ್ಯನವ್ರ ಕಾಲ, ಎಲ್ಲ ಕಾಲದಲ್ಲೂ ಕೂಡ ಕಾಂಗ್ರೆಸ್ ಮಾಡಿಕೊಂಡು SM ಕೃಷ್ಣ ಅವ್ರ ಕಾಲದಲ್ಲಿ ಬಂದಿದ್ದೇವೆ. ವಿರೋಧ ಪಕ್ಷದ ಬಿಜೆಪಿ ಇದ್ದಾಗಿರ್ಬೋದು, ದಳ ಇದ್ದಾಗಿರ್ಬೋದು, ಅವರು ಕೂಡ ಅವ್ರದೇ ಆದಂತಹ ಪ್ರಯತ್ನವನ್ನು ಕೂಡ ಅವರು ಮಾಡಿಕೊಂಡು ಬಂದಿದ್ದಾರೆ. ಮಳೆ ಬರಗಾಲದ ಛಾಯೆಯನ್ನ ನೋಡ್ತಾ ಇದ್ದೇವೆ. ಇನ್ನ ನಮಗೆ 30-35% ಮಳೆ ಮಾತ್ರ ರಾಜ್ಯದಲ್ಲಿ ಬಂದಿದೆ. ಇನ್ನ ನಾವು ರೈತರಿಗೆ ಮನವಿ ಮಾಡಿದ್ದೇವೆ, ನಾವು ನಿಮಗೆ ಮಾರ್ಗದರ್ಶನ ಕೊಡೋವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಅಂತ ಹೇಳಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೇವೆ, ಮನವಿ ಮಾಡಿದ್ದೇವೆ. ಈಗ CWC ಮತ್ತು MA ಮ್ಯಾನೇಜ್ಮೆಂಟ್ ಅಥಾರಿಟಿ ಮತ್ತು ಎರಡು ಕೂಡ ಏನು 3,500 ಕ್ಯೂಸಿಕ್ ನೀರು ಬಿಡಬೇಕು 15 ದಿನಗಳ ಕಾಲ ಅಂತ ಹೇಳಿ ಆದೇಶ ಕೊಟ್ಟಿತ್ತು. ಇದು ಬಹಳ ಸಂಕಟದ ಪರಿಸ್ಥಿತಿಯಲ್ಲಿ ತೀರ್ಮಾನವನ್ನ 9 TMC ಹೇಳಿ ಬಿಜೆಪಿ ನಮ್ಮ ತಮಿಳುನಾಡು ಸರ್ಕಾರ ಅವರು ವಾದವನ್ನ ಕೂಡ ತುಂಬಿರಲಿಲ್ಲ, ಮಳೆ ಇರಲಿಲ್ಲ.
ನಿಮ್ಮೆಲ್ಲರ ಆಶಯದಂತೆ ರಾಜ್ಯ ಜನತೆಯ ಪ್ರಾರ್ಥನೆಯಂತೆ ಇವತ್ತು ಸ್ವಲ್ಪ ನಮಗೆ ಮಳೆ ಬಂದು ಸ್ವಲ್ಪ ಸುಧಾರಣೆ ಆಗಿದೆ. ತಮಗೆ ಹೇಳಬೇಕು ಅಂದ್ರೆ ಈಗ ಬೆಳಗ್ಗೆ ಈ ಮಧ್ಯಾಹ್ನ ಬಂದಿರುವಂತ ನನಗೆ ಮಾಹಿತಿ ಪ್ರಕಾರ ಕಬಿನಿಲಿ 24,000 TMC ನೀರು ಇನ್ಫ್ಲೋ ಕ್ಯೂಸಿಕ್ 24,000 ಬರ್ತಾ ಇದೆ. KRS ಅಲ್ಲಿ 22,000 ನೀರು ಬರ್ತಾ ಇದೆ. ಸ್ವಲ್ಪ ಕೊಡಗಿನಲ್ಲಿ ಮಳೆ ನಿನ್ನೆಕಿನ ಈ ಮಧ್ಯಾಹ್ನ ಬೆಳಗ್ಗೆಯಿಂದ ಸ್ವಲ್ಪ ಕಡಿಮೆ ಆಗಿದೆ. ಹೇಮಾವತಿ ಕ್ಯೂಸಿಕ್ ಹರಿವು ಬರ್ತಾ ಇದೆ. ಆರಂಗಿಲಿ 10,430 ಕ್ಯೂಸಿಕ್ ನೀರು ಅಲ್ಲಿ ಬರ್ತಾ ಇದೆ. ಒಟ್ಟು 60,378 ಕ್ಯೂಸಿಕ್ ಅಷ್ಟು ಈಗ ಒಳಹರಿವು ಕಾಣ್ತಾ ಇದೆ. ಕುಡಿಯೋ ನೀರಿಗೆ ನಮಗೆ ಎಷ್ಟೇ ಕಷ್ಟ ಬಂದರೂ ಕೂಡ ನಾವು 40 TMC ಸ್ಟೋರ್ ಮಾಡಬೇಕು. 36 TMC ಕಂಪಲ್ಸರಿ ಬೇಕು. ಇನ್ನು 4 TMC ಅಷ್ಟು ಏನು ನಮ್ಮ ಡ್ರೈಗೆ ಮತ್ತೊಂದು ಅವಕ್ಕೆ ಅದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಈಗ ನಮ್ಮೆಲ್ಲ ರಾಷ್ಟ್ರೀಯ ನಾಯಕರುಗಳು ಇಲ್ಲಿ ಬಂದಿದ್ದಂತ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರದ ಮಂತ್ರಿಗಳು ಅವರೆಲ್ಲ ವಿಭಿನ್ನವಾದಂತ ಅನೇಕ ಒಳ್ಳೊಳ್ಳೆ ಸಲಹೆಗಳನ್ನ ರಾಜ್ಯದ ಹಿತಕ್ಕೆ ಕೊಟ್ಟಿದ್ದಾರೆ. ಅವರೆಲ್ಲರೂ ಕೂಡ ಇವತ್ತು ಸರ್ಕಾರದ ಪರವಾಗಿ ಸಂಸತ್ ಸದಸ್ಯರಿರ್ಬೋದು, ವಿರೋಧ ಪಕ್ಷದ ನಾಯಕರುಗಳಿಗೆ ಬಸವರಾಜ ಬೊಮ್ಮಾಯಿ ಅವರು, ಕುಮಾರಸ್ವಾಮಿ ಅವರು, ಸದಾನಂದ ಗೌಡರು, ವೀರಪ್ಪ ಮೊಯ್ಲಿಯವರು, ನಾರಾಯಣಸ್ವಾಮಿ ಅವರು, ಬಾಬುರವರು ಮತ್ತು ಇನ್ನೆಲ್ಲ ಶೋಭಕ್ಕ ಅವರು, ವಿಶೇಷವಾಗಿ ಯಡಿಯೂರಪ್ಪನವರು, ನಮ್ಮ ಮಾಜಿ ಮುಖ್ಯಮಂತ್ರಿಗಳಂತಹ ಸಿದ್ದರಾಮಯ್ಯನವರು, ವೀರಪ್ಪ ಮೊಯ್ಲಿಯವರು ಅವರೆಲ್ಲರೂ ಕೂಡ ಭಾಗಿಯಾಗಿ ಅವ್ರದೇ ಆದಂತ ಮಾರ್ಗದರ್ಶನವನ್ನ ಕೊಟ್ಟಿದ್ದಾರೆ. ನಮ್ಮ ಮಾಜಿ ನೀರಾವರಿ ಸಚಿವರುಗಳಂತ HK ಪಾಟೀಲ್ ಮತ್ತು ನಮ್ಮ MB ಪಾಟೀಲ್ ಅವರು ಕೂಡ ಅವರ ಅಭಿಪ್ರಾಯ ಕೂಡ ತಿಳಿಸಿದ್ದಾರೆ. ನಮ್ಮ ಲೀಗಲ್ ಅಡ್ವೊಕೇಟ್ ಜನರಲ್ ಕೂಡ ನಾನು ಇನ್ನ ದೊಡ್ಡ ಲೀಗಲ್ ಟೀಮ್ನೆಲ್ಲ ನಾನು ಆಹ್ವಾನಿಸಿದ್ದೆ. ಸೊ ಅವ್ರ ಪರವಾಗಿ ನಾನೇ ಕೆಲವು ವಿಚಾರವನ್ನ ಹಂಚಿದ್ದೇನೆ, ತಿಳಿಸಿದ್ದೇನೆ. ಡೆಲ್ಲಿ ಟೀಮ್ ಕೂಡ ಬಂದಿತ್ತು. ಅವರು ಕೂಡ ಕೆಲವು ನಮ್ಮ ವರ್ಚುವಲ್ ಅಲ್ಲೂ ಕೂಡ ಕೆಲವರೆಲ್ಲ ಈ ಸಭೆಯನ್ನ ಕಂಪ್ಲೀಟ್ ಅವರು ವೀಕ್ಷಣೆ ಕೂಡ ಮಾಡ್ತಾ ಇದ್ರು. ಸೊ ಅಡ್ವೊಕೇಟ್ ಜನರಲ್ ಕೂಡ ಈಗ ಏನು ಪರಿಸ್ಥಿತಿ ಇದೆ ಅನ್ನೋದನ್ನ ಅವರು ಕೂಡ ಮುಂದೆ ನಾವು ಏನು ತೀರ್ಮಾನವನ್ನ ಮಾಡಬೇಕಾಗ್ತದೆ ಅಂತ ಹೇಳಿ ಅವರು ತಿಳಿಸಿದ್ದಾರೆ. ಸೊ KRS ಡ್ಯಾಮ್ನಲ್ಲಿ ಸ್ವಲ್ಪ ಗಮನಕ್ಕೆ ಬರ್ತಾ ಇದೆ. ಬಟ್ ಈಗ ಮಧ್ಯಾಹ್ನದಿಂದ ಸ್ವಲ್ಪ ನಿಂತಿದೆ. ಹೇಮಾವತಿಯಲ್ಲೂ ಕೂಡ ಆಗಿದೆ. ಕುಡಿಯೋ ನೀರಿಗೋಸ್ಕರ ಕೆರೆಗಳನ್ನು ತುಂಬಲಿಕ್ಕೆ ಈಗಾಗಲೇ ಕುಡಿಯೋ ನೀರಿಗೆ ಮಾತ್ರ ಈಗಾಗಲೇ ನಾವು ಅವ್ರಿಗೆ ಸ್ವಲ್ಪ ನೀರನ್ನ ನಮ್ಮ ಚಾನೆಲ್ಗಳ ಡ್ಯಾಮ್ ಇದನ್ನ ನಮ್ಮ ಕೆರೆ ಕಟ್ಟೆಗಳಿಗೆ ಬಂದಿದ್ದೇವೆ. ಅವರು ಕೂಡ ಬಿಜೆಪಿ ನಮ್ಮ ತಮಿಳುನಾಡು ಸರ್ಕಾರ ಅವರು ಕೂಡ ಕುಡಿಯೋ ನೀರು ಬಗ್ಗೆ ಅವರು ಒತ್ತನ್ನು ಕೊಟ್ಟು ಅವರು ನಮಗೆ ಸಹಾಯ ಮಾಡಬೇಕು ಅಂತ ಹೇಳಿ ಕುಡಿಯೋ ನೀರಿಗೆ ಹೇಳಿದ್ದಾರೆ. ಆದ್ರೆ ಅಲ್ಲೂ ಕೂಡ ಸ್ವಲ್ಪ ಬಹಳ ಬೋರ್ವೆಲ್ಗಳ ನೀರಿನಲ್ಲಿ ವ್ಯವಸಾಯಕ್ಕೆ ಕೂಡ ಕೈಗೊಂಡದ್ದು ನಾವೆಲ್ಲ ಗಮನಿಸಿದ್ದೇವೆ. ಆದರೆ ಸಂಕಟದ ಸೂಚನೆ ಇದೆ, ಅದರ ಬಗ್ಗೆ ನಾವು ಬಹಳ ಪರಿಣಾಮಕಾರಿಯಾಗಿ ಕಾನೂನು ಚೌಕಟ್ಟಿನಲ್ಲೇ ಗಮನ ಇಟ್ಕೊಂಡು ಕಾನೂನಿನ ತಜ್ಞರನ್ನೇ ಚರ್ಚೆಗೆ ಅವರ ಜೊತೆ ಚರ್ಚೆಯನ್ನ ಮಾಡಿ ಅವ್ರನ್ನ ವಿಷಯ ತಿಳ್ಕೊಂಡು ಅನೇಕ ತೀರ್ಮಾನ ಕೂಡ ಇದೆ. ಇದನ್ನ ಫಸ್ಟ್ ಸ್ಟೇಜ್ ಅಲ್ಲಿ ನಾವಿದ್ದೇವೆ. ಇನ್ನ ಇಡೀ ವರ್ಷ ಜನವರಿವರೆಗೂ ಕೂಡ
ಅನೇಕ ಸಂದರ್ಭಗಳಲ್ಲಿ ಪ್ರತಿ 15 ದಿನಕ್ಕೆ ನಮ್ಮ ಮ್ಯಾನೇಜ್ಮೆಂಟ್ ಇವರಾಗ್ಲಿ CWC ಅವರಾಗ್ಲಿ ಕೂಡ ಮೀಟಿಂಗ್ಗಳನ್ನ ಮಾಡಂತ ಎಲ್ಲ ಲಕ್ಷಣಗಳು ಜವಾಬ್ದಾರಿ ಇದೆ. ಆದ್ರಿಂದ ನಾವು ಬಹಳ ನಾವು ಮಾಡಬೇಕಾಗ್ತದೆ. ಈಗ ಜೂನ್ ನಲ್ಲಿ ಹಿಂದೆ ಎಲ್ಲ ನಾವು 9.19 TMC ನೀರನ್ನ ನಾವು ಬಿಟ್ಟಿದ್ದು. ಆದರೆ ಈ ವರ್ಷ ಬರೀ 2.9 TMC ಮಾತ್ರ ಈ ವರ್ಷ ಬಿಟ್ಟಿದ್ದೇವೆ. ಜುಲೈಯಲ್ಲಿ 31 TMC ಬಿಟ್ಟಿದ್ದು ಕಳೆದ ವರ್ಷ. ಈಗ 0.7 TMC ಮಾತ್ರ ಹೋಗಿದೆ. ಈಗ 40 TMC ನಾವು ಈ ವರ್ಷ ಬಿಡಬೇಕು ಜುಲೈನಲ್ಲಿ. ಅದನ್ನ 40 TMC ಬದಲು ಬರೀ 3.6 TMC ಇದಕ್ಕೆ ಮಾಡಿದೆ. ಇಲ್ಲಿವರೆಗೂ ನಾವು ಯಾವ ಡ್ಯಾಮ್ನಿಂದ ಕೂಡ ಬಿಡುಗಡೆ ನಾವು ಮಾಡಿರಲಿಲ್ಲ. ಮಧ್ಯಾಹ್ನ ನಂತರ ನಾವು ಅದನ್ನ ನೀರನ್ನ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಡ್ಯಾಮ್ನ ಸೇಫ್ಟಿಗೋಸ್ಕರ ಅಲ್ಲಿ ಏನು ನಮ್ಮ 2-3 ಅಡಿನ ಸ್ವಲ್ಪ ಕಂಟ್ರೋಲ್ ಇಟ್ಕೊಂಡು 3-4 ಕಂಟ್ರೋಲ್